ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇಟ್ಟಿದ್ದೀನಿ, 3 ಕ್ಯಾಂಡಲ್ ಇಟ್ಟಿದ್ದೀನಿ. ಮೊದಲನೇದು ರಾಧಾದೇವಿ ಪಿಂಕ್, ಹನುಮಾನ್ ಆರೆಂಜ್, ಕಾಳಿಮಾ ಗ್ರೀನ್ ಅಲ್ಲಿ ಇದ್ದಾರೆ. ನಂಬರ್ ವೈಸ್ ಆದ್ರೂ ಆಯ್ಕೆ ಮಾಡಿ, ಪಿಕ್ಚರ್ ವೈಸ್ ಆದ್ರೂ ಆಯ್ಕೆ ಮಾಡಿ, ಕಲರ್ ವೈಸ್ ಆದ್ರೂ ಆಯ್ಕೆ ಮಾಡಿ. ನಿಮ್ಮದೇ ವಾರದ ರೀಡಿಂಗ್ ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. Destiny will always follow you. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ರಾಧಾದೇವಿ ಇದ್ದಾರೆ ಮತ್ತೆ ಸೀತಾದೇವಿ ಇದ್ದಾರೆ. ರಾಧಾದೇವಿ ಸೀತಾದೇವಿ ಇಬ್ರು ಇದ್ದಾರೆ. ಸೊ ಇಬ್ರು ಈ ವಾರ ನಿಮ್ಮ ಲವ್ ಲೈಫ್ ಆಗ್ಲಿ ಅಷ್ಟೊಂದು ನೀವು ಅನ್ಕೊಂಡಂಗೆ ಇರೋದಿಲ್ಲ. ಸಾಕಷ್ಟು ಚಾಲೆಂಜಸ್ ಬರಬಹುದು, ನಿಮ್ಮ ಮೇಲೆ ಸಾಕಷ್ಟು ಸವಾಲುಗಳು ಕೂಡ ಬರಬಹುದು, ಅಥವಾ ನೀವು ಮಾಡಿರುವಂತ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಕ್ವಶನ್ ಮಾರ್ಕ್ ಆಗಿ ಕೂಡ ಅದು ನಿಲ್ಬಹುದು. ನಿಮ್ಮ ಮೇಲೆ ಅನುಮಾನಾಸ್ಪದವಾಗಿ ಆಪಾದನೆಗಳು ಕೂಡ ಬರಬಹುದು. ನಿಮ್ಮ ಕ್ಯಾರೆಕ್ಟರ್ ಮೇಲೆ ಕೂಡ ಒಂದಷ್ಟು ಕಪ್ಪು ಚುಕ್ಕಿ ತರ ಕೆಲವರು ಮಾತಾಡಬಹುದು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ತಲೆ ಬಿಸಿ ಮಾಡ್ಕೊಳ್ತೀರಾ, ಕೂಲಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಸೊ ಕೊನೆಗೆ ಎಲ್ಲರಿಗೂ ಅರ್ಥ ಆಗತ್ತೆ, ಸೊ ನೀವೇನು ತಪ್ಪು ಮಾಡಿಲ್ಲ ಅನ್ನುವಂಥದ್ದು. ಸಾಕಷ್ಟು ಲವ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ ಚಾಲೆಂಜಸ್ ಇದೆ, ಅಥವಾ ಇಷ್ಟು ವರ್ಷದಿಂದ ನೀವೇನು ಚಾಲೆಂಜಸ್ ಅಥವಾ ನಿಮ್ಮ ಮೇಲೆ ಏನು ಆಪಾದನೆಗಳು ಬಂದಿತ್ತು, ನಿಮ್ಮ ಕ್ಯಾರೆಕ್ಟರ್ ಇರಬಹುದು, ಬೇರೆ ವಿಚಾರದಲ್ಲಿ ಇರಬಹುದು, ಅದೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಗೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಸಾಕಷ್ಟು ಯಶಸ್ಸು ಬರುವಂತದ್ದು, ಅವಕಾಶಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಅನ್ಕೊಂಡಿರುವಂತ ಕೆಲಸಗಳು ಇನ್ ನಿಯರ್ ಫ್ಯೂಚರ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಜಾಬ್ ಇರಬಹುದು, ಬಿಸ್ನೆಸ್ ಇರಬಹುದು, ಅಥವಾ ಲವ್ ಲೈಫ್ ಇರಬಹುದು, ಮ್ಯಾರೇಜ್ ಲೈಫ್ ಇರಬಹುದು, ಎಲ್ಲವೂ ಕೂಡ ಬೆಟರ್ ಆಗ್ತಿದೆ, ಒಳ್ಳೆ ರೀತಿಲಿ ಹೋಗ್ತಿದೆ ಅನ್ನುವಂಥದ್ದು ಇದೆ. ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಅದನ್ನ ಈಡೇರಿಸ್ಕೊಳಕ್ಕಾಗ್ದಿರಾ ಒದ್ದಾಡ್ತಾ ಇರಬಹುದು. ಮತ್ತೆ ಒಂದಷ್ಟು ವಿಚಾರಗಳಲ್ಲಿ ಮೂವ್ ಆನ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೀವು ಕಾಯ್ತಾ ಇರಬಹುದು. ಸೊ ಅದಕ್ಕೆ ನೀವೇನು ಸರಿಯಾದ ರೀತಿಲಿ ಪ್ರಯತ್ನ ಪಟ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಇನ್ನೊಂದಷ್ಟು ಪ್ರಯತ್ನಗಳು ಪಡಬೇಕಿತ್ತು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕಮಿಟ್ಮೆಂಟ್ ಕೊಡೋದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಈಗೋ, ನಿಮ್ಮ ಅಹಂಕಾರ ನಿಮ್ಗೆ ಒಂಚೂರು ಬ್ಯಾಲೆನ್ಸ್ ತಪ್ಪೋ ಹಾಗೆ ಮಾಡುತ್ತೆ. ಹಾಗಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಹೆಜ್ಜೆನ ನಿಮ್ ಜೀವನದಲ್ಲಿ ನಿರ್ಧಾರನ ತಗೊಳ್ಬೇಕಾಗಿರುವಂತ ಸಮಯ. ಈ ಸಮಯನ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನೆಕ್ಸ್ಟ್ ಒಂದು ಚಾಲೆಂಜಸ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಲೈಫ್ ಅಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಅಲ್ಲಿ ಚೆನ್ನಾಗಿರುವಂತ ಸಾಧ್ಯತೆ ಇದೆ. ಸ್ವಲ್ಪ ನೆಗೆಟಿವಿಟಿನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ನೀವೇ ತುಂಬಾ ಬೋರಲ್ಲಿ ಇದ್ದೀರಾ. ಅದರಿಂದ ಹೊರಗೆ ಬಂದ್ಬಿಟ್ಟು ಯೂನಿವರ್ಸ್ ನಿಮ್ಗೆ ಕೊಡ್ತಿರುವಂತ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ಲಾನ್ ಏನಿದೆ ಅದು ಚೆನ್ನಾಗಿದೆ, ಅದ್ರ ಪ್ರಕಾರನೇ ಮುಂದುವರಿರಿ. ಹೆಚ್ಚಿನ ಒಂದಷ್ಟು ಫೈನಾನ್ಷಿಯಲ್ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಸೋಲ್ಮೇಟ್ ಎನರ್ಜಿ, ಒಳ್ಳೆ ಫ್ರೆಂಡ್ಸ್ ಸಿಗುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಇದೆ, ಮೂರ್ಖರ ಹಾಗೆ ವರ್ತಿಸ್ತೀರಾ. ಒಂದು ಒಳ್ಳೆ ನಿರ್ಧಾರನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು. ಆದ್ರೆ ಯಾರು ಏನೇ ನಿಮ್ಗೆ ಮೂಡ್ ಸ್ವಿಂಗ್ಸ್ ಮಾಡೋದ್ರು, ನಿಮ್ಮ ಭಾವನೆಗಳಿಗೆ ಹರ್ಟ್ ಮಾಡೋದ್ರು, ಎಂಡ್ ಆಫ್ ದಿ ಡೇ ಚೆನ್ನಾಗಿದೆ, ಫೈನಾನ್ಷಿಯಲಿ ಚೆನ್ನಾಗಿದೆ. ಒಂದಷ್ಟು ಎಮೋಷನಲ್ ಚಾಲೆಂಜಸ್ ಇದೆ, ಅದನ್ನ ಸರಿಪಡಿಸ್ಕೊಂಡ್ರೆ ಅದು ಕೂಡ ಸರಿ ಹೋಗುತ್ತೆ. AELIOMTFHDNYCH
ZTHKCRTGSSH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇಲ್ಲಿ ಮಿರರ್ ನಂಬರ್ ಕೂಡ ಇದೆ 1515 ಅಂತ. ಸೊ ಸಮಥಿಂಗ್ ಏನೋ ಮಿರರ್ ಎನರ್ಜಿ ತರ ಕೂಡ ಇದೆ ನಿಮ್ದು. ಸೊ 8426 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ಕೆಲಸ 50-50 ಈ ವಾರ ಆಗುವಂತ ಸಾಧ್ಯತೆ ಇದೆ. ಒಂದೆರಡು ಕೆಲಸಗಳು ಆಗುತ್ತೆ, ಇನ್ನೊಂದೆರಡು ಕೆಲಸಗಳು ಆಗುದಿಲ್ಲ, ಆ ತರ ಇದೆ. ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಎರಡನೇದು ಆರೆಂಜ್ ಕಲರ್ ಆಂಜನೇಯನ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಆಂಜನೇಯ ಈ ವೀಕ್ಲಿ ಗೈಡೆನ್ಸ್ ಏನ್ ಕೊಡ್ತಾರೆ ನೋಡೋಣ. ಸೊ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಜನರಿಗೆ ಏನೋ ಒಂದು ನಿಸ್ವಾರ್ಥವಾಗಿ ಸೇವೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವರ ನಾಮ ಜಪ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ದೇವರ ಕಾರ್ಯದಲ್ಲಿ ತಲೀನರಾಗ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇಡದೆ ಇರುವಂತ ಸಿಚುವೇಶನ್ ಇಂದ ಅಥವಾ ವ್ಯಕ್ತಿಗಳಿಂದ ಹೊರಗೆ ಬರ್ತೀರಾ. ನಿಮ್ಮದೇ ಆದ ರೀತಿಲಿ ನೀವು ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆನ ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದೊಳ್ಳೆ ಪವರ್ಫುಲ್ ಆಗಿರುವಂತ ಪಾರ್ಟ್ನರ್ ಬರ್ತಾರೆ ಆಂಜನೇಯನ ಆಶೀರ್ವಾದದಿಂದ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ನಂಬಿಕೆ ಇದ್ರೆ ನಂಬಿಕೆ ಇರುವಂತ ಕೆಲಸಗಳನ್ನಷ್ಟೇ ಮಾಡಿ. ಇದರಿಂದ ಇನ್ನ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೂಚನೆಗಳನ್ನ ಕೊಡ್ತಾರೆ ನಿಮ್ಗೆ ಸಮಯಕ್ಕೆ. ಆ ಸೂಚನೆಗಳ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಹೊಸ ದಾರಿಲಿ ನೀವು ನಡೀರಿ, ಹೊಸ ದಾರಿನ ಆಯ್ಕೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವ್ ಅನ್ಕೊಂಡಿರೋದು ಆಗತ್ತೆ. ಇನ್ನ ಕೆಲವು ವಾರಗಳಲ್ಲಿ ನೀವೇನ್ ಅನ್ಕೊಂಡಿದೀರಾ ಅದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಂದೆ ಏನಿದ್ದಾರೆ ಅವರು ನಿಮ್ಗೆ ಪಾಸ್ಟ್ ಲೈಫ್ ಪರ್ಸನ್ ಇದ್ದಾರೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರ್ಬೋದು. ಜೊತೆಗೆ ಒಂದಷ್ಟು ಎನರ್ಜಿ ನಿಮ್ಮನ್ನ ಸಮಸ್ಯೆಗೆ ಒಡ್ಡಿರಬಹುದು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ತಂದೆಯ ಆರೋಗ್ಯ ಕೂಡ ಸ್ವಲ್ಪ ತೊಂದರೆಗೆ ಆಗಬಹುದು, ತೊಂದರೆಗೆ ಈಡಾಗಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಂದೆಯಿಂದ ತೊಂದರೆ ಆಗಬಹುದು ಅಥವಾ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಬಗ್ಗೆ ಒಂದಷ್ಟು ಗಾಸಿಪ್ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾಗಂತ ಅವ್ರ ವಿರುದ್ಧ ಏನೋ ಮಾತಾಡಕ್ಕೆ ಶುರು ಮಾಡ್ಬೇಡಿ. ನೀವು ನಿಮ್ ಪಾಡಿಗೆ ನಿಮ್ಮ ಮೆಂಟಲ್ ಬ್ಲಾಕೇಜ್ ಏನಿದೆ ಅದನ್ನ ತೆಗೆದುಹಾಕೊಂಡು ಒಂದು ಕ್ಲಾರಿಟಿಗೆ ನೀವು ಬನ್ನಿ ಅನ್ನುವಂಥದ್ದು ಇದೆ. ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಮಾತಾಡಬಾರ್ದು ಇದು ನಿಮ್ಗೆ ಗೊತ್ತಿರ್ಲಿ. ಸೊ ನಿಧಾನ ಮಾಡಕೊಂಬೇಡಿ. ಏನಾದ್ರೂ ಡಿಸಿಷನ್ ತಗೊಳ್ಬೇಕು ಹೆಲ್ತ್ ರಿಲೇಟೆಡ್ ಅಥವಾ ಏನಾದ್ರೂ ಒಂದು ವಿನ್ನಿಂಗ್ ರಿಲೇಟೆಡ್ ಅಂದ್ರೆ ಇಮಿಡಿಯೇಟ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ಭಾವನೆಗಳನ್ನ ನೀವು ಹೇಳಕ್ಕೆ ತಯಾರಿಲ್ಲ. ಸರಿಯಾದ ರೀತಿಯಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. 50-50 ಇಲ್ಲೂ ಇದೆ. ಸೊ ಈ ವಾರ ಕೆಲವು ಕೆಲಸಗಳನ್ನ ಮಾಡಬಹುದು, ಕೆಲವು ಕೆಲಸಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಹೆಲ್ತ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲಸ ಬರುವಂತ ಸಾಧ್ಯತೆ ಇದೆ. ಮ್ಯಾನೇಜ್ಮೆಂಟ್ ಜಾಬ್ಸ್ ಬರುವಂತ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಸ್ಕೋರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೀರಿನ ಬಿಸ್ನೆಸ್ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯ ಕೂಡ ರಿಕವರಿ ಆಗುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬ್ ಕೂಡ ನಿಮ್ಗೆ
ಸಿಗುವಂತ ಸಾಧ್ಯತೆ ಇದೆ. ಸೊ ಯಾರು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ನಿಮ್ಗೆಲ್ರಿಗೂ ಒಳ್ಳೇದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಲ್ಲಿನ ಸಮಸ್ಯೆಗಳು ಮತ್ತೆ ಥೈರಾಯ್ಡ್ ಮತ್ತೆ ಒಬೆಸಿಟಿ ಇದ್ರ ಕಡೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ಮದ್ವೆ ಆಫರ್ ಬರುವಂತದ್ದು, ಜಾಬ್ ಆಫರ್ ಬರುವಂತದ್ದು ಕೂಡ ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ಇದೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ. ಸೊ ಯಾರೋ ನಂಗೆ ತೊಂದರೆ ಮಾಡ್ತಿದ್ದಾರೆ ಅಥವಾ ಅದಾಯ್ತು ಇದಾಯ್ತು ಅಂತ ಹೇಳ್ಬೇಡಿ. ಸೊ ಅದು ಯಾವಾಗ ಸರಿ ಹೋಗ್ಬೇಕೋ ಅವಾಗ ತಂತಾನೆ ಸರಿ ಹೋಗುತ್ತೆ. ಅದು ಕಾರ್ಮಿಕ್ ಇರೋದ್ರಿಂದ ಕರ್ಮ ಮುಗಿದ್ಮೇಲೆ ತಂತಾನೆ ಕಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೆಚೂರ್ ಆಗಿ ಬಿಹೇವ್ ಮಾಡಿದ್ರೆ ಒಳ್ಳೇದಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ತಂದೆಯಿಂದ ಸಹಾಯ ಪಡ್ಕೊಂಡ್ರೆ ಒಳ್ಳೇದಾಗಬಹುದು. ನಿಮ್ ಬಾಸ್ ಕೂಡ ನಿಮ್ಗೆ ಸಹಾಯನ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ KCRT GSSHHDNY CHZTH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಗುರುವಿನ ಅನುಗ್ರಹನ ಪಡ್ಕೊಳ್ಳಿ. ಗುರು, ರಾಹು, ಸೂರ್ಯ, ಚಂದ್ರ ಎಲ್ಲರೂ ನಿಮ್ ಫೇವರ್ ಅಲ್ಲಿ ಇದ್ದಾರೆ. ಸೊ ಹೆಚ್ಚು ಅನುಕೂಲನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಿರರ್ ನಂಬರ್ ಇದೆ, 11 ಇದೆ, ಮತ್ತೆ 111 ಇದೆ, ನೋಡ್ಕೊಳ್ಳಿ. ಸೊ 4, 11, 1, 12, 1, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ 2 ಕೆಲಸಗಳು ಎಸ್, 2 ಕೆಲಸಗಳು ನೋ. ಸೊ 50-50 ಚಾನ್ಸಸ್ ಇದೆ. ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಟ್ಯಾರೋಟ್ನ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನಮಸ್ತೆ. 3ನೇದು ಕಾಳಿಮ ಗ್ರೀನ್ ಕಲರ್ ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಈ ವಾರ ಹೇಗಿರುತ್ತೆ ನೋಡೋಣ. ನಿಮ್ಮ ಕುಂಡಲಿನಿ ಎನರ್ಜಿ ಹೈ ಆಗುವಂತ ಸಾಧ್ಯತೆ ಇದೆ. ಡಿವೈನ್ ಸಪೋರ್ಟ್ ಸಿಗುವಂತ ಸಾಧ್ಯತೆ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಆಗುವಂತ ಸಾಧ್ಯತೆ ಇದೆ. ಶತ್ರು ಬಾಧೆ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ತುಂಬಾ ಖುಷಿಯಾಗಿ ಎಲ್ಲೋ ಹೋಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದೇವರ ಕೆಲಸನ ತುಂಬಾ ಪ್ರೀತಿಯಿಂದ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಂಗಮದಿಂದ ಯಾರೋ ಒಂದಷ್ಟು ಖುಷಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಏನು ಒಂದು ಕ್ವಶನ್ ಮಾರ್ಕ್ ತರ ಇತ್ತು, ಅದೆಲ್ಲ ಕ್ಲಾರಿಟಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಅಭ್ಯಾಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಕೂರ್ಮಾವತಾರಿ ವಿಷ್ಣುವಿನ ಆರಾಧನೆ ನಿಮ್ಗೆ ಒಳ್ಳೇದ್ ಮಾಡಬಹುದು. ಏನೇ ಕೆಲಸ ಮಾಡಕ್ಕಿಂತ ಮುಂಚೆ ಇನ್ನ ಹೆಚ್ಚಿನ ಒಂದು ಕ್ಲಾರಿಟಿನ ತಗೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಕೆಲವ್ರನ್ನ ಕ್ಷಮಿಸ್ಬೇಕು, ಪರ್ಫೆಕ್ಟ್ ಟೈಮಿಂಗ್ ಇದೆ, ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಸಮಯನೆಲ್ಲ ನಾವು ಬಿಟ್ಟು ಹಾಕ್ತಾ ಇದ್ರೆ ಯಾರು ನಮ್ಮನ್ನ ಕ್ಷಮಿಸೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಸಮಯ, ಒಳ್ಳೆ ಅವಕಾಶಗಳು ನಿಮ್ಮ ಜೀವನದಲ್ಲಿ ಈ ವಾರ ಬರುತ್ತೆ. ಅದನ್ನೇನಾದ್ರೂ ನೀವು ಕಳ್ಕೊಂಡ್ರೆ ಮತ್ತೆ ಮತ್ತೆ ನಿಮ್ಗೆ ಅದು ಬರೋದಿಲ್ಲ. ಮತ್ತೆ ದೈವ ನಿಂದನೆಗೆ ಗುರಿ ಆಗಿದ್ದೀರಾ ಅಥವಾ ಗುರಿ ಆಗ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಳ್ಳೆ ರೀತಿಲಿ ಕ್ಷಮಿಸ್ಬಿಡ್ಬೇಕು. ಕೆಲವ್ರನ್ನ ಕ್ಷಮಿಸಕ್ ಮುಂಚೆ ಯೋಚನೆ ಮಾಡ್ಬೇಕು, ಕ್ಷಮಿಸ್ಬೇಕೋ ಬೇಡವೋ ಅಂತ. ಎಲ್ರನ್ನೂ ಕ್ಷಮಿಸಕ್ ಹೋಗ್ಬೇಡಿ. ಯಾರನ್ನ ಕ್ಷಮಿಸ್ಬೇಕೋ ಅವ್ರನ್ನ ಸರಿಯಾದ ಸಮಯದಲ್ಲಿ ಕ್ಷಮಿಸಿ. ಎಲ್ಲಾ ಸಮಯದಲ್ಲೂ ಕ್ಷಮಿಸಕ್ ಹೋಗ್ಬೇಡಿ. ಮತ್ತೆ ಒಳ್ಳೆ ಸಮಯನೆಲ್ಲ ನಿಮ್ ಕೈ ಜಾರಿ ಹೋಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೆ ಟೈಮಿಂಗ್ ಏನ್ ಬರ್ತಿದೆ ಅದನ್ನೆಲ್ಲ ಕೈಯಿಂದ ಜಾರಿ ಹೋಗಕ್ಕೆ ಬಿಟ್ಬಿಡ್ತಾ ಇದ್ದೀರಾ. ಹಾಗಾಗಿ ನೀವು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಕ್ಕೆ ಎಸ್ ಪರ್ಫೆಕ್ಟ್ ಟೈಮಿಂಗ್, ಕೆಲವರಿಗೆ ವೆಯ್ಟ್ ಮಾಡಿ, ಕೆಲವ್ರನ್ನೆಲ್ಲ ಸುಲಭವಾಗಿ ಕ್ಷಮಿಸಕ್ ಹೋಗ್ಬಾರ್ದು, ವೆಯ್ಟ್ ಮಾಡಿ ನೋಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಅವ್ರು ಮತ್ತೆ ಮತ್ತೆ ಮೋಸ ಮಾಡ್ತಾರೆ. ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗ್ತಾ ಇದೆ, ದುಡ್ಡಿನ ವಿಚಾರದಲ್ಲಿ ಮೋಸ ಆಗ್ತಾ ಇದೆ, ಪ್ರೀತಿ ವಿಚಾರದಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಎಲ್ಲ ಮೋಸ ಆಗ್ತಾ ಇದೆ. ಸ್ವಲ್ಪ ನೋಡಿ ನಿರ್ಧಾರ ತಗೊಳ್ಳಿ. ಹಾಗಾಗಿ ಎಲ್ರನ್ನೂ ಕ್ಷಮಿಸಕ್ ಹೋಗ್ಬೇಡಿ.
ಸರಿಯಾಗಿ ಮಾತಾಡಿ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲ, ಒಮ್ಮತಕ್ಕೆ ಬರ್ಲಿಲ್ಲ ಅಥವಾ ಏನೋ ಒಂದು ಸುಳ್ಳನ್ನೇ ಸತ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಸೊ ಅಂಥವ್ರನ್ನ ಕ್ಷಮಿಸಬಾರ್ದು, ಮತ್ತೆ ಅಂಥವ್ರ ಸಹವಾಸದಲ್ಲೂ ನಾವಿರಬಾರ್ದು. ನಮ್ಮ ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೆ ಬಂದು ಅಥವಾ ನಮ್ಮ ಸೋಲ್ ಪರ್ಪಸ್ ಏನಿದೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಆಗ್ಬೇಕು. ಎಲ್ರು ಚೆನ್ನಾಗಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ರೆ ಎಲ್ರು ಚೆನ್ನಾಗಿಲ್ಲ ಅನ್ನೋದು ಕೂಡ ಸತ್ಯ. ಸೊ ಎಲ್ಲೋ ಒಂದ್ ಕಡೆ ಸಾಕಷ್ಟು ರಾಂಗ್ ಇನ್ಫಾರ್ಮೇಶನ್, ಪ್ರೀತಿ ವಿಚಾರದಲ್ಲಿ ಮೋಸ, ಬರ್ತಿರುವಂತ ಪ್ರಯತ್ನಗಳು, ಪ್ರಯೋಗಗಳು ಕೂಡ ಮೋಸದಾಯಕವಾಗಿ ಇರುವಂತದ್ದು. ಏನ್ ಮ್ಯಾರೇಜ್ ಆಫರ್ ಅಥವಾ ಲವ್ ಆಫರ್ ಬರ್ತಿದೆ ಅದ್ರಲ್ಲೂ ಮೋಸ ಇದೆ. ಜಾಬ್ ಆಫರ್, ದುಡ್ಡು ಆಫರ್ ಏನ್ ಬರ್ತಿದೆ ಅದ್ರಲ್ಲೂ ಮೋಸ ಇದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲೂ ಮೋಸ ನಡೀತಾ ಇದೆ. ಫ್ಯಾಮಿಲಿಲೂ ಮೋಸ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದನೂ ಮೋಸ ಇದೆ. ಮೋಸ 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 ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ವಾರ ಕೆಲವು ವಿಚಾರಕ್ಕೆ ಮಾತ್ರ ಎಸ್, ಇನ್ ಕೆಲವಕ್ಕೆ ನೋ ಅಂತ ಹೇಳಿ ಅಥವಾ ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಲವ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ನಂಬಿಕೆಯುಳ್ಳ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ. ಸೊ ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಸೊ ಮದ್ವೆಗೆ ರೆಡಿಯಾಗಿ ಮದ್ವೆ ಕೂಡ ಬರ್ತಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮದ್ವೆ ವಿಚಾರ ಆಗಿರ್ಲಿ, ಬೇರೆ ವಿಚಾರ ಆಗಿರ್ಲಿ, ಏನೇ ಇದ್ರೂ ಒಂದ್ಸತಿ ಅಲ್ಲ 10 ಸತಿ ಚೆಕ್ ಮಾಡಿ. ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾರ್ಮಿಕ್ ರಿಲೇಶನ್ಶಿಪ್ ಇದೆ ಇದೆಲ್ಲ. ಸೊ ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇಲ್ಲಿ 5 ಆಫ್ ವಾಂಡ್ ಅಂಡ್ 7 ಆಫ್ ಪೆಂಟಕಲ್ ಎರಡೂ ಕೂಡ ವೇಟಿಂಗ್ ಅನ್ನೇ ಹೇಳ್ತಾ ಇದೆ. ವೆಯ್ಟ್ ಮಾಡ್ತಾನೆ ಇದ್ದೀರಾ ವೆಯ್ಟ್ ಮಾಡಿ ಅಂತ. 5 ಆಫ್ ವಾಂಡ್ ಅವರಿಗೆ ನೀವು ಇವಾಗ ಕ್ಷಮಿಸಿದ್ರೆ ಇನ್ನೊಂದ್ಸತಿ ಮತ್ತೆ ಬರ್ತಾರೆ ಜಗಳಕ್ಕೆ, ಇನ್ನೊಂದ್ಸತಿ ಬರ್ತಾರೆ, ಮತ್ತೊಂದ್ಸತಿ ಬರ್ತಾರೆ, ಹೀಗೆ ಬರ್ತಾನೆ ಇರ್ತಾರೆ. ನಿಮ್ಮ ಮೇಲೆ ಚಾಲೆಂಜಸ್ ಮಾಡ್ತಾನೆ ಇರ್ತಾರೆ. ಒಬ್ರಾದ್ಮೇಲೆ ಒಬ್ರು ಇವಾಗ ಮಾಡ್ತಿದ್ದಾರೆ, ಮುಂದಕ್ಕೆಲ್ಲ ಒಟ್ಟಿಗೆ ಮಾಡ್ತಾರೆ. ಇಂಥವ್ರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಇಂಥವ್ರ ಸಹವಾಸದ ಅಗತ್ಯ ನಿಮ್ಗೆ ಇಲ್ಲ ಅನ್ನುವಂಥದ್ದು ಇದೆ. ಸೊ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಮೆಂಟಲ್ ಹೆಲ್ತ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮೈಂಡ್ ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೋಪಕ್ಕೆ ಹೋಗಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಸ್, ಒಂಚೂರು ಸೇವಿಂಗ್ಸ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅರ್ಜೆಂಟ್ಗೆ ಬಂಗಾರದ ಕೋಳಿ ಮೊಟ್ಟೆದು ಕತೆ ಇದೆಲ್ಲ ಹಂಗೆ, ಅರ್ಜೆಂಟ್ಗೆ ಎಲ್ಲ ಸಿಕ್ಬಿಡುತ್ತೆ ಅಂತ ಪ್ರಯತ್ನ ಪಡಕ್ ಹೋಗಿ ಏನು ಇಲ್ದಂಗ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಷ್ಟು ನೀರಿನ ವಾತಾವರಣ ಅಥವಾ ಮಳೆ ಬರುವಂಥದ್ದು, ಜಲಪ್ರಳಯ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಕಡೆ ಅಗ್ನಿ ಅವಘಡಗಳು ಆಗುವಂಥದ್ದು, ಬಿರುಗಾಳಿ ಬೀಸುವಂಥದ್ದು ಕೂಡ ಸಾಧ್ಯತೆ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಗ್ರಹ ಬದಲಾವಣೆ ಕೂಡ ಕಾಣಿಸ್ತಾ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಯಾರನ್ನು ನಂಬಕ್ ಹೋಗ್ಬೇಡಿ. ಲವ್ ಲೈಫ್ ಚೆನ್ನಾಗಿದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆನ ವಹಿಸಿ, ಅಥವಾ ಮುಂದೂಡಿದ್ರು ಕೂಡ ಓಕೆ ಅನ್ನುವಂಥದ್ದು ಇದೆ. ಕೋರ್ಟಿನ ಆವರಣದಲ್ಲಿ ದೊಡ್ಡ ಜಗಳ ದುಂಬಿ ತರ ಆಗತ್ತೆ ಅನ್ನುವಂಥದ್ದು ಇದೆ. ಅವಾಗ ಸಾಕಷ್ಟು ಪೆಟ್ಟು ಬೀಳುತ್ತೆ, ಪ್ರೀ ಪ್ಲಾನ್ಡ್ ಆಗಿರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗ್ದಿರ ಇರ್ಲಿ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಓಕೆ, BVUWPJKHAELIOMTF ಅಂತ ಇದೆ. ನಂಗೆಲ್ಲ ಬೇರೆ ಧರ್ಮದವ್ರದ ಹೆಸರು ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ ಒಂದಷ್ಟು ಜಾಗತಿಕ ಮಟ್ಟದಲ್ಲಿ ತೊಂದರೆ ಮಾಡೋದಕ್ಕೆ ತುಂಬಾ ದೊಡ್ಡ ಸಂಚು ನಡೀತಾ ಇದೆ ಅನ್ನುವಂಥದ್ದು ಇದೆ. ಇದನ್ನ ತಡೆ ಹಿಡಿಯುವಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ, ಮಾಡಬೇಕು ಅನ್ನುವಂಥದ್ದು ಇದೆ. ಸೊ ಎಲ್ಲಾದ್ರೂ ಒಂಚೂರು ಟ್ರೀಟ್ಮೆಂಟ್ ಬೇಕು ಆರೋಗ್ಯಕ್ಕೆ ಅಂದ್ರೆ
ಬಾಡಿ ಬ್ಯಾಲೆನ್ಸ್, ಮೈಂಡ್ ಬ್ಯಾಲೆನ್ಸಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೆಲವ್ರಿಗೆ. ತಾಳ್ಮೆ ಅನ್ನೋದೇ ಅಸ್ತ್ರ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. 5 ರಿಪೀಟೆಡ್ ನಂಬರ್ ಇದೆ. ಸೊ ಮಿರರ್ ನಂಬರ್ ಕೂಡ ಇದೆ. 5, 1, 5, 10, 7, 9, 11 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸೊ ಜಾಸ್ತಿ ಇಲ್ಲಿ ನೋ ಅಂತಾನೆ ಇದೆ. ಒಂದೆರಡು ವಿಚಾರಕ್ಕೆ ಅಥವಾ ಒಂದು ವಿಚಾರಕ್ಕೆ ಎಸ್ ಅಂತ ನೀವು ತಗೊಳ್ಬಹುದು. ನೀವು ಒಂದು 5 ವಿಚಾರ ಇಟ್ಕೊಂಡ್ರೆ ಒಂದು ವಿಚಾರಕ್ಕೆ ಎಸ್ ಅನ್ಬಹುದು. ಮಿಕ್ಕಿದೆಲ್ಲವೂ ಕೂಡ ನೋ 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 ಅಂತಾನೆ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ, ನೀವು ಧರ್ಮದ ಹಾದಿಲಿ ನಗ್ನಗ್ತಾ ನಡೆಯೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್. ನಾನು ಬರೋದಿಲ್ಲ ಕಲ್ಸೋದಕ್ಕೆ, ನಾ ಹೇಳಿದ್ದೀನಲ್ಲ, ನೀವೇ ಕಲ್ತ್ಕೊಂಬಿಡಿ.